ನಮಸ್ತೆ ರೈತ ಬಾಂಧವರೇ, ನನ್ನ ಹೆಸರು ಕಂಟೇಶ್ ಅಂತ ಹೇಳಿ. ನಾವು ಈಗ ಬಳ್ಳಾರಿ ಜಿಲ್ಲಾ ಅಗರಬನಹಳ್ಳಿ ತಾಲೂಕು ಅಡವಿ ಅನ್ನಂದಳ್ಳಿ ಗ್ರಾಮದಲ್ಲಿದ್ದೀವಿ. ರೈತರಾದಂಥ ಸರ್ ನಿಮ್ಮ ಹೆಸರು? ವಸಂತ್ ಪಾಟೀಲ್ ಅನ್ನೋರಿದ್ದೀವಿ. ಅವ್ರ ಹೊಲದಲ್ಲಿದ್ದೀವಿ. ನಾವು ಅವ್ರಿಗೊಂದು ಔಷಧಿ, ಆರ್ಗ್ಯಾನಿಕ್ ಔಷಧಿ ಕೊಟ್ಟಿದ್ದೀವಿ. ಅದು ಯಾವ ರೀತಿ ಕೆಲಸ ಮಾಡೈತಿ, ಯಾವ ಥರ ಕೆಲಸ ಮಾಡೈತಿ ಅಂತಂದು ಅವ್ರ ಬಯಲೇ ತಿಳ್ಕೊಳ್ಳೋಣ ಸರ್. ಸ್ವಲ್ಪ ಸರ್ ಹೇಳಿ. ನೀವು ಆರ್ಗ್ಯಾನಿಕ್ ಕೊಟ್ಟಂಥ ಔಷಧಿ ವರ್ಕ್ ಮಾಡತ್ರಿ, ಇಲ್ಲ ಅಂತ ಹೇಳಲ್ಲ ನಾನು. ಅಂದ್ರೆ ನಾಟಿ ಮಾಡಿ 15 ದಿವಸಕ್ಕೆ ಇದನ್ನು ಸ್ಪ್ರೇ ಮಾಡಿ, ಇದು ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಉಗ್ಗಿನಿ. ಆ ಉಗ್ಗಿದಕ್ಕೂ ಉಗ್ಲೋದಕ್ಕೆ ವ್ಯತ್ಯಾಸ ಐತಿ. ಇದು ಸ್ವಲ್ಪ ಗುಣ್ಣಿ ಚೆನ್ನಾಗಿ ಬಂದತ್ತೆ, ಆದ್ರೆ ಇದು ಹಚ್ಚಕರ ಅಂಗ್ಲ ಹಚ್ಚಿದ್ರಿ ಗದ್ದೆನ ಭಾಳ ಅಂಗ್ಲ ಹಚ್ಚಿದ್ರೆ ಕಲ್ತ್ಕೊಳತ್ತೆ. ಇದು ಉಗ್ಲೋದು ಸ್ವಲ್ಪ ಇದು ಗುಣ್ಣಿ ಕಡಿಮೆ ಐತಿ. ಈ ಮಡಿ ಉಗ್ಗಿಲ್ಲ ರೀ? ಉಗ್ಗಿಲ್ಲ, ಇವಾಗ ಎಲ್ಲ ಉಗ್ಗಿನಿ. ಒಂದು 2 ಮಡಿ ಸಾಲ್ಟೇಜ್ ಆಗ್ತದೆ, ಹಂಗಾಗಿ ಬಿಟ್ಟಿನಿ. ಉಗ್ಗಿದಕ್ಕೆ ಉಗ್ಲೋದಕ್ಕೆ ಗುಣ್ಣಿ ಫರ್ಕ್ ಇದೆ. ಗುಣ್ಣಿ ಚೆನ್ನಾಗಿತ್ತು ಅಂತ ಹೇಳ್ತೀರಿ. ಇಳುವರಿ ಈ ರೀತಿ ಈ ಸಲ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೀರಾ? ಚೆನ್ನಾಗಿ ಬರ್ತದೆ? ಇನ್ನೊಂದು ತಿಂಗಳ ಗೊತ್ತಾಗತ್ತೆ, ಕಟಾವು ಬರ್ತಲ್ಲ. ಇನ್ನೊಂದು 20 ದಿವಸಕ್ಕೆ ಕಟಾವು ಬರ್ತೈತಿ, ಆಮೇಲೆ ಗೊತ್ತಾಗತ್ತೆ ಇಳುವರಿ. ಆದ್ರೆ ವರ್ಷ ಬೆಳೆದಕ್ಕೆ ಇದಕ್ಕೆ ಚೆನ್ನಾಗಿ ಬರುತ್ತೆ. ಇದು ಗುಣ್ಣಿ ಇದಕ್ಕೆ ಆರ್ಗ್ಯಾನಿಕ್ ಔಷಧಿ ಹಾಕಿದ್ರೆ ಇದಕ್ಕೆ ಹಾಕಿಲ್ಲ ನಾವು ಕೊಟ್ಟಿರ್ತಕ್ಕಂಥ. ಈ ಗುಣ್ಣಿ ಯಾವ ರೀತಿ ನೋಡೋಣ. ಎಣಸ್ರಿ, ಇಲ್ಲೇ ಎಣಸ್ರಿ, ಆ ಕಡೆ ಎಣಸ್ರಿ. ಎಣಸಂದ್ರೆ ಅಲ್ಲಿ ಎಣಸ್ರಿ, ಬರೀ ಇಲ್ಲೇ ಎಣಸ್, ಬರೀ ಇಲ್ಲೇ ಎಣಸ್. ಇದು ಮತ್ತೆ ಇದು ಉಗ್ಲೋದು, ಇದು ಎಣಸಿ ಹೇಳ್ರಿ. ಆ ಕಡೆ ಉಗ್ಲದ್ದು ಸರ್? ಉಗ್ಗಿಲ್ಲದು. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 ನೋಡ್ರಿ. ಇದ್ರಲ್ಲಿ 27 ಒಂದೇ. ಇದು ಬೇಡಿ, ಇವತ್ತು ಇದನ್ನು ನೋಡಿ, ಇದರಲ್ಲಿ ಇಷ್ಟೇ ಇದೆ, ಒಂದು 60 ಕನೆಕ್ಟ್ ಇದಾವೆ. ಇದನ್ನು ನೋಡಿ, ಇಲ್ಲಿ ಇದು ಕೂಡ ಒಂದೇ ಸಿಂಗಲ್ಲೇ, ಇದು ಸಿಂಗಲ್ಲೇ, ಇದು ಸಿಂಗಲ್ಲೇ. ಬೈಲ್ ಎಷ್ಟು ಬೈಲ್ ಐತೆ ನೋಡ್ರಿ, ಎಷ್ಟು ಬೈಲ್ ಐತೆ ಅಂತರ ಭಾಳ ಅಂಗ್ಲ ಹಚ್ಚಿದ್ರಿ. ಆದ್ರೆ ಕಲ್ತ್ಕೊಂಡೈತಿ. ಇದು ಹಾಕಿಲ್ಲ ನೋಡ್ರಿ, ಇದನ್ನ ಹಾಕಿಲ್ರಿ, ಇದು ಹಾಕಿಲ್ಲ. ಇದು ಎಷ್ಟು ಕಡಿಮೆ ಐತೆ ನೋಡ್ರಿ, ಇಲ್ಲೇ ಚೇಂಜ್ ಹಾಕೋದು ಪಕ್ಕದಲ್ಲೇ ಐತೆ, ಚೇಂಜ್ ಆಗೋಗ್ಬಿಡ್ತದೆ ನೋಡ್ರಿ. ಇದು ಎಣಸ ಅಂತೇಳ್ರಿ. ಇದು ಸಾಲ್ಟೇಜ್ ಆತ್ರಿ 2 ಮಡಿಗೆ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31
32 33 33 ಮರಿ ಅದ ನೋಡ್ರಿ. ಅದಾವ್ರಿ 40 ಹಂಗೆ ಅದಾವ. ಇದಿಷ್ಟೇ ಇದೆಲ್ಲ 35 ಇರ್ಬೋದು ರೀ. ಈಗ ಆಯ್ತು ನೋಡ್ರಿ, ಇದರಲ್ಲೇ ಡಿಫ್ರೆಂಟ್ ನೀವು ನೋಡ್ಕೊಂಬಿಡ್ಬೋದು ಯಾವ ರೀತಿ ಬರ್ತದೆ ಇಳುವರಿ ಅಂತಂದ್ರೆ. ಅಲ್ಲ ಅವರೇಜ್ ಐತೆ ಅವ್ನು 40 ಚಲೋ ಹಂಗೆ ಬರ್ತೈತೆ. ಇದು ಕೆಲಸ ಮಾಡ್ಯದ ಅನ್ಕೊಂತ ಮಾಡೈತೆ ಮುಂದಕ್ಕೆ ಅಂದ್ರೆ ಬರೀ ಅದನ್ನೇ ಇದು ಮಾಡಿಲ್ಲಲ್ಲ, ನಾವು ಸರ್ಕಾರಿ ಗೊಬ್ಬರನೂ ಹಾಕಿದ್ದೀವಿ, ಆಮೇಲೆ ಔಷಧಿನೂ ಸ್ಪ್ರೇ ಮಾಡಿದ್ವಿ. ಚೆನ್ನಾಗಿ ಬಂದಿದೆ ಅಂತ ಹೇಳ್ತೀರಾ? ಪರವಾಗಿಲ್ಲ. ನಾನು ಬೆಳೆ ಲೆಕ್ಕಕ್ಕೆ ಮಾಮೂಲಿ ಏನೋ ಒಂದು 6 ವರ್ಷ ಬೆಳ್ಕೊಂತ ಬಂದಿರುತ್ತೆ. ಗುನ್ನಿ ಈ ಥರ ಗುನ್ನಿ ಇದೇ ಸಲ ಬಂದಿರುತ್ತೆ. ಅವು ಮಾಮೂಲಿಯಾಗಿ 50-60 ಗುನ್ನಿ ಬರ್ತಾವೆ. ಬೇರೆ ಇದು ಬೇರೆ ಹಾಕ್ಲಲ್ದ. ಸರಿ, ನೆಕ್ಸ್ಟ್ ಬೇಸಿಗೆ ಇದನ್ನ ಮಾಡ್ತೀರಾ? ಮುಂದೆ ರೈತರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದ ಬಂದು ಕೇಳಿದ್ರೆ ಯಾಕೆ ಈ ಥರ ಹಿಂಗೆ ಬಂದು ಇದು ಯಾಕೆ ಹಿಂಗೈತೆ ಅಂತ ಕೇಳಿದ್ರೆ, ಇಲ್ಲ ಇದು ಉಗ್ಗಿ ಇದು ಆರ್ಗ್ಯಾನಿಕ್ ಯೂಸ್ ಮಾಡಿದ್ದು, ಇದು ಯೂಸ್ ಮಾಡಿ ಭಾಳ ಚೆನ್ನಾಗಿ ಬರುತ್ತೆ ಅಂತ ಕೇಳಿದ್ರು. ಮತ್ತು ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಹೇಳ್ಬೇಕ್ರಿ ಚೆನ್ನಾಗಿ ಬರ್ತೈತಪ್ಪ ಉಗ್ರಿ ಅಂತಂದು ಹೇಳ್ಬೇಕಷ್ಟೇ. ಎಕರೆ 1 ಲೀಟ್ರ್ ಯೂಸ್ ಮಾಡಿದ್ರೆ? ಎಕರೆಗೆ 1 ಲೀಟ್ರ್, 2 ಎಕರೆಗೆ 2 ಲೀಟ್ರ್ ಯೂಸ್ ಮಾಡಿ. ಮತ್ತು ಆ ಕಡೆ ಯೂಸ್ ಮಾಡಿಲ್ಲ, ಅದು ಕೂಡ ಪರವಾಗಿಲ್ಲ, ಅದು ಚೆನ್ನಾಗಿ. ಥ್ಯಾಂಕ್ ಯು.